ಅನ್ನೋ ಅನುಮಾನ ಕಾಡ್ತಿದೆ. ಅದಕ್ಕೆ ಉತ್ತಮ ನಿದರ್ಶನ ದಿ ಗ್ರೇಟ್ ಲೆಜೆಂಡ್ ಕಲ್ಯಾಣ್ ಕುಮಾರ್. ಕಪ್ಪು ಬಿಳುಪಿನ ಕಾಲದಲ್ಲಿ ತನ್ನ ಅಭೂತಪೂರ್ವ ನಟನೆಯಿಂದ ಸಿನಿ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತವಾಗಿ ಮನೆ ಮಾಡಿದ್ದ ಈ ಮಹಾನ್ ಕಲಾವಿದರನ್ನ ನೆನೆಯೋ ಒಂದು ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ ನೆನಪಿರಲಿ ಕಲ್ಯಾಣ್ ಕುಮಾರ್. ನಾನು ಶ್ವೇತಾ. ನಮ್ಮವೇ ಚಂದ ನಮ್ಮವರೇ ಅಂದ ಕನ್ನಡ ಭಾಷೆ ಕರ್ಣಾನಂದ. ಸುಮಾರು 4 ದಶಕಗಳ ಕಾಲ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ತನ್ನ ಅಮೋಘ ಅಭಿನಯವನ್ನ ಧಾರೆ ಎರೆದ ಕಲ್ಯಾಣ್ ಕುಮಾರ್ ಕನ್ನಡದ ಮೊದಲ ಕಲರ್ ಚಿತ್ರದ ನಾಯಕ ಕೂಡ. ಆದ್ರೆ ಇಂತಹ ಮಹಾನ್ ಕಲಾವಿದರನ್ನ ಈಗಿನ ಜನ ನೆನ್ಪಿಟ್ಕೊಂಡಿದ್ದಾರಾ ಅನ್ನೋ ಒಂದು ಚಿಕ್ಕ ಸಂಶಯ ಮನಸ್ಸಲ್ಲಿ ಕಾಡೋದಂತೂ ನಿಜ. ಇದೇ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ರನ್ನ ನೆನೆಯೋ ಸಲುವಾಗಿ ನಡೆದಂತಹ ಒಂದು ಸಮಾರಂಭವನ್ನ ಈಗ ನಿಮ್ಮ ಮುಂದಿಡ್ತಿದ್ದೀವಿ. ನೋಡಿ, ಆನಂದಿಸಿ. ಕಲ್ಯಾಣ್ ಕುಮಾರ್ರನ್ನ ಮತ್ತೆ ನೆನಪಿಸ್ಕೊಳ್ಳಿ. ಕಲ್ಯಾಣ್ ಕುಮಾರ್ ದಕ್ಷಿಣ ಭಾರತ ಕಂಡ ಅಪ್ರತಿಮ ನಾಯಕ ನಟ. ಹುಟ್ಟಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರುವ ಬಸವನಗುಡಿಯಲ್ಲಿ. ರಾಘವಾಚಾರ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳಿಗೆ 11ನೇ ಮಗನಾಗಿ ಜನಿಸಿದರು. ತಂದೆ ತಾಯಿ ಪ್ರೀತಿಯಿಂದ ವೆಂಕಟರಂಗನ್ ಎಂದು ನಾಮಕರಣ ಮಾಡಿದರು. ತನ್ನ ಬಾಲ್ಯದಲ್ಲೇ ಬಣ್ಣದ ಲೋಕಕ್ಕೆ ಬರಬೇಕೆಂದು ಆಸೆಯನ್ನು ಕಂಡವರು. ಇದಕ್ಕೆ ತನ್ನ ಅಣ್ಣಂದಿರು ಸ್ಥಾಪಿಸಿದ ಲಲಿತ ಕಲಾ ಸಂಘವೇ ಮನೆಯಾಯಿತು. ವೆಂಕಟರಂಗನ್ ಪ್ರೌಢಾವಸ್ಥೆಗೆ ಬಂದ ಮೇಲೆ ಕಲೆಯ ಮೇಲಿನ ಪ್ರೀತಿ ಹೆಚ್ಚಾಗಿ ಆಗಿನ ಮದ್ರಾಸ್, ಬಾಂಬೆ ಎಂದು ಅಲೆದಾಡಿದರೂ ಪ್ರಯೋಜನವಾಗಲಿಲ್ಲ. ತನ್ನ ಆಸೆ ಈಡೇರುವವರೆಗೂ ಮನೆಗೆ ಬರುವುದಿಲ್ಲ ಎಂದು ತನ್ನ ತಂದೆಯ ಬಳಿಯಲ್ಲಿ ಹೇಳಿದ್ದರು. ಆದ ಕಾರಣದಿಂದ ಅವರು ತನ್ನ ಅಕ್ಕನ ಮನೆಯಾದ ಬೀದರ್ಗೆ ತೆರಳಿ ಇವರು ಪಟ್ಟ ಶ್ರಮಕ್ಕೆ 1954ನೇ ಇಸವಿಯಲ್ಲಿ ಸಿ.ವಿ. ರಾಜು ನಿರ್ದೇಶನದ ನಟಶೇಖರ ಚಿತ್ರದ ಮೂಲಕ ನಾಯಕರಾದರು. ಅಂದಿನಿಂದ ಸರಿಸುಮಾರು 4 ದಶಕಗಳ ಕಾಲ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ನಟಿಸಿ ಜನರ ಮನಸೂರೆಗೊಂಡರು. ಮೊದಲು ವೆಂಕಟರಂಗನ್ ಆಗಿದ್ದ ಕಲ್ಯಾಣ್ ಕುಮಾರ್ ತನ್ನ ಆಸೆಗೆ ಒತ್ತಾಸೆಯಾಗಿ ನಿಂತ ತನ್ನ ತಾಯಿಯವರ ಹೆಸರನ್ನು ಚಿತ್ರರಂಗಕ್ಕೆ ಅವರ 2ನೇ ಚಿತ್ರವಾದ ಭಾಗ್ಯಚಕ್ರದ ಮೂಲಕ ನಾಮಾಂಕಿತವಾಗಿಸಿಕೊಂಡರು. ಕಲ್ಯಾಣ್ ಕುಮಾರ್ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು. 1957ನೇ ಇಸವಿಯಲ್ಲಿ ಮಾಡಿದ ಪ್ರೇಮದ ಪುತ್ರಿ ಚಿತ್ರಕ್ಕೆ ರಾಷ್ಟ್ರಪತಿಗಳ ರಜತ ಪದಕ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಯೂ ದೊರೆಯಿತು. 1962ರಲ್ಲಿ ತೆರೆಕಂಡ ಭೂದಾನ ಚಿತ್ರದಲ್ಲಿ ಕುಮಾರತ್ರಯರಾದ ಕಲ್ಯಾಣ್ ಕುಮಾರ್, ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ನಟಿಸಿದರು. ಈ ಚಿತ್ರವು ಕರ್ನಾಟಕದ ಚಲನಚಿತ್ರ ಇತಿಹಾಸದಲ್ಲೇ ಮರೆಯಲಾಗದಂತಹ ಚಿತ್ರವಾಯಿತು. ಕಲ್ಯಾಣ್ ಕುಮಾರ್ ಅವರ ಕನ್ನಡದ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ವರ್ಣಚಿತ್ರವಾದ ಅಮರಶಿಲ್ಪಿ ಜಕಣಾಚಾರಿಯು 1964ರಲ್ಲಿ ತೆರೆಕಂಡಿತು. ಇದು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಚಿತ್ರಿಸಲ್ಪಟ್ಟಿತು. ಕಲ್ಯಾಣ್ ಕುಮಾರ್ ಅವರು ನಾಟಕ, ಕಿರುತೆರೆ ಹಾಗೂ ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಹಾಗೂ ಪೋಷಕ ಪಾತ್ರಗಳಲ್ಲಿ ನಟಿಸಿ ಜೊತೆಗೆ ನಿರ್ದೇಶಕರಾಗಿಯೂ ಮಿಂಚಿ 1999ರ ಆಗಸ್ಟ್ 1ರಂದು ಅಸ್ತಂಗತರಾದರು. ಈಗ ಅವರ ವಂಶದ ಕುಡಿಯೊಂದು ಕನ್ನಡ ಕಲಾದೇವಿಯ ಸೇವೆಯನ್ನು ಮಾಡಲು ಮುಂದಾಗಿದೆ.
गजाननयुतं गणेश्वरम् ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ನೀರಿನಲ್ಲಿ ಅಲೆಯ ಉಂಗುರ. ಅಂದಿಗೆಯು ಕಾಲಿನುಂಗುರ, ಅದರ ದನಿ ಎಷ್ಟು ಸುಂದರ. ಅಂದಿಗೆಯು ಕಾಲಿನುಂಗುರ, ಅದರ ದನಿ ಎಷ್ಟು ಸುಂದರ. ತರುವು ಲತೆಯೂ ಸೇರಿದ ಕಥೆಯೂ, ತರುವು ಲತೆಯೂ ಸೇರಿದ ಕಥೆಯೂ, ತನುವ ಬಳಸಿ ತೋಳಿನುಂಗುರ. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ನೀರಿನಲ್ಲಿ ಅಲೆಯ ಉಂಗುರ, ನೀರಿನಲ್ಲಿ ಅಲೆಯ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ, ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ. ಗತ್ತು ತಿಂದ ಗಂಡನೋ ಸುತ್ತು ಹೊಡೆದ ಭಂಡನೋ, ಸಿಟ್ಟಿನಿಂದ ಕೈ ಹಿಡಿದ ಪುಂಡನೋ ಪ್ರಚಂಡನೋ, ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮತ, ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮತ. ಬಾರೆ 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 ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ, ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ. ಬಿಂಕವಾಗಿ ಕರೆದಲ್ದೆ ಮಂಕು ಬೂದಿ ಊದಿ ಬಂದೆ, ಬಿಂಕವಾಗಿ ಕರೆದಲ್ದೆ ಮಂಕು ಬೂದಿ ಊದಿ ಬಂದೆ. ಶಂಖವಾದ್ಯ ಮಾಡ್ತಾರಲ್ಲೋ ಹರ ಹರ, ಶಂಖವಾದ್ಯ ಮಾಡ್ತಾರಲ್ಲೋ ಹರ ಹರ. ಕಿಂಕರರ ಕಾಪಾಡೋ ಶಂಕರ, ಕಿಂಕರರ ಕಾಪಾಡೋ ಶಂಕರ. ಸರಸರ ಮುಂದೆ ಸರಿ ಕಿರಿಕಿರಿ ಕಿನ್ನರಿ, ಸರಸರ ಸರ ಮುಂದೆ ಸರಿ ಕಿರಿಕಿರಿ ಕಿರಿ ಕಿನ್ನರಿ. ತಿರುಮುರಿ ಜಾಣ ಮರಿ ಠಾಕುಟಿ ಕುಟಿಂಗರಿ, ತಿರುಮುರಿ ಜಾಣ ಮರಿ ಠಾಕುಟಿ ಕುಟಿ ಕುಟಿಂಗರಿ. ನಗುತ್ತಾ ಅಳುತ್ತಾ ಗಡಬಡನೆ ಹಾಂಗೆ ಹೀಂಗೆ ಇಡುಗಡಿ ಬಿಡುಗಡಿ ನಡಿ ನಡಿ ಗಡಿ ಬಿಡಿ ಇಡುಗಡಿ ಬಿಡುಗಡಿ ನಡಿ ನಡಿ ಹಿಂದಡಿ ಮುಂದಡಿ ನಡಿ ನಡಿ ತಗದ ತಗದ ಪ್ಲಾಂಗದ ಪ್ಲಾಂಗದ ಪ್ಲಾಂಗದಿಂದ ತಗತ. ಗುಡಿ ಗುಡಿ ನೋಟ ಹುಡುಗಾಟ ಕುಲ್ತ ಪಲ್ತ ಬಾ ಝಣಕ್ ಝಣಕ್ ಕುಣಿಯುದ ಬಾ, ಜಂ 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 ಜಿಗಿಯುದ ಬಾ. ನಟ್ಟೆಗ ಬಾ ಸೊಟ್ಟೆಗ ಬಾ ಮದ್ದಾನೆ ಮರಿಯಾನೆ ಚಿರ್ರ ಬರ್ರ ಕುಯ್ಯೋ ಮರ್ರೋ ತಿನ್ನಾರನ್ನ ಸೀಮೆ ಸೊನ್ನ ಗುಡುಗುಡು ಗುಡುಗುಡು ಗುರ್ರು ತಗ ಜಣುದ. ಹಾ ನಗ 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 ನರ್ರು ತಗದಿಮಿತ ಗುಂ 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 ದಿಢೀರ್ ಪಡೀರ್ ಸೊಂತ
ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ. ಈ ಸಮಾರಂಭ ನಡೆಯೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಕಲ್ಯಾಣ್ ಕುಮಾರ್ ಮತ್ತೆ ನೆನಪಾಗೋ ಹಾಗೆ ಮಾಡಿರೋದು ಇವರ ಮೊಮ್ಮಗ ಯುವರಾಜ್ ಕಲ್ಯಾಣ್ ಕುಮಾರ್. ಅವ್ರು ಯಾರು ಅಂತ ತೋರಿಸ್ತೀವಿ ಈ ಬ್ರೇಕ್ ಆದ್ಮೇಲೆ. ನಮ್ಮವೇ ಚಂದ ನಮ್ಮವರೇ ಅಂದ.